ವೀಕ್ಷಕರೇ ನಮಸ್ಕಾರ. 3 ದಶಕಗಳ ಹಿಂದೆ ಹಾಸನ ಜಿಲ್ಲೆಯ ಮಹಿಳೆಯರು ಸೇರಿ ಮಹಿಳಾ ಬ್ಯಾಂಕೊಂದನ್ನು ಸ್ಥಾಪನೆ ಮಾಡಲು 18 ಲಕ್ಷ ರೂಪಾಯಿ ಷೇರುಧನ ಸಂಗ್ರಹಿಸಿದ್ದಾದರೂ ನಾಯಕತ್ವ ವಹಿಸಿದ್ದವರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಕೋರ್ಟು ಕಚೇರಿ ಹತ್ತಿ ಅಂತಿಮವಾಗಿ ಉದ್ದೇಶಿತ ಬ್ಯಾಂಕು ಸ್ಥಾಪನೆ ಆಗದೆ ಷೇರುಧನವನ್ನು ವಾಪಸ್ಸು ಕೊಡಬೇಕಾದ ಕಹಿ ನೆನಪಿನ ಮಧ್ಯೆ ಮೈಸೂರು ಮಹಾರಾಜರ ಪತ್ನಿ ಕೆಂಪು ಚೆಲುವಾಜಮ್ಮಣ್ಣಿ ಅವರ ಹೆಸರಿನಲ್ಲಿ ಹಾಸನದಲ್ಲಿ ಸ್ಥಾಪನೆ ಆಗಿದ್ದು, ಮಹಿಳಾ ಸಮಾಜವು ಸದ್ದುಗದ್ದಲವಿಲ್ಲದೆ ಯಾರ ಬಳಿಯೂ ಹಣಕ್ಕಾಗಿ ಕೈ ಚಾಚದೆ ಸಾಲವನ್ನೂ ಮಾಡದೆ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿ ಮಳಿಗೆಗಳಿಂದ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುವ ವ್ಯವಸ್ಥೆ ಮಾಡಿಕೊಂಡು ಅಪೂರ್ವ ಸಾಧನೆ ಮಾಡಿದ್ದಾರೆ. ಬ್ರಿಟಿಷರ ಆಡಳಿತವಿದ್ದ ಕಾಲಘಟ್ಟದಲ್ಲಿ ಹಾಸನ ನಗರದ ಸಂಪ್ರದಾಯಸ್ಥ ಕುಟುಂಬದ ಮಹಿಳೆಯೊಬ್ಬರು ತಮ್ಮ ಪತಿ ನಿಧನರಾದ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಕಟ್ಟುಪಾಡುಗಳಿಗೆ ಒಳಗಾಗುವ ಭೀತಿಯಿಂದ ರಾತ್ರೋರಾತ್ರಿ ಮನೆಯವರಿಗೂ ಗೊತ್ತಾಗದಂತೆ ಮೈಸೂರು ಸಂಸ್ಥಾನದ ಮಹಾರಾಜನ ಅರಮನೆಗೆ ತೆರಳಿ ರಕ್ಷಣೆ ಕೋರಿದ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಸಂಕಷ್ಟಕ್ಕೆ ತುತ್ತಾದ ಮಹಿಳೆಯರಿಗೆ ರಕ್ಷಣೆ ಕೊಡುವ ಮತ್ತು ಅವರ ಬದುಕಿಗೆ ಮಾರ್ಗ ಕಂಡುಕೊಳ್ಳುವ ಸಲುವಾಗಿ ಹಾಸನದಲ್ಲಿ ಕೆಂಪು ಚೆಲುವಾಜಮ್ಮಣ್ಣಿಯವರ ಮಹಿಳಾ ಸಮಾಜವು ಅಸ್ತಿತ್ವ ಕಂಡುಕೊಂಡಿದ್ದು ಇತಿಹಾಸ ಸೃಷ್ಟಿಸಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರು ಮಹಾಸಂಸ್ಥಾನದ ಆಡಳಿತದ ಅವಧಿಯಲ್ಲಿ ಸಂಬಂಧಿಸಿದ ಗೌರವಾನ್ವಿತ ಮಹಾರಾಜರ ನೇತೃತ್ವದಲ್ಲಿ ಹಲವು ಸಭೆಗಳು ನಡೆದಿದ್ದು, ಅಂತಿಮವಾಗಿ 1936ರಲ್ಲಿ ಕೀರ್ತಿಶೇಷ ಶ್ರೀಮತಿ ಕೆಂಪು ಚೆಲುವಾಜಮ್ಮಣ್ಣಿಯವರಿಗೆ ಸೇರಿದ ಆಸ್ತಿ ಹಾಗೂ ಇನಾಮ್ ಜಮೀನಾದ ಅಂದಿನ ಹಾಸನ ನಗರ ಪುರಸಭೆಗೆ ಸೇರಿದ ನಿವೇಶನವನ್ನು ಅನುದಾನವಾಗಿ 10 ರೂಗಳ ಮೆನ್ಸನ್ ಕಿಮ್ಮತ್ತು ನೀಡಿ ಕೆಂಪು ಚೆಲುವಾಜಮ್ಮಣ್ಣಿ ಅವರು ಸಮಾಜಕ್ಕೆ ನೀಡಿರುತ್ತಾರೆ. ಅಂದಿನ ಮೈಸೂರು ಮಹಾಸಂಸ್ಥಾನದ ದಿವಾನರಾಗಿದ್ದ ಮಿರ್ಜಾ ಇಸ್ಮಾಯಿಲ್ ರವರ ಪತ್ನಿ ಲೇಡಿ ಮಿರ್ಜಾ ಎಂ ಇಸ್ಮಾಯಿಲ್ ಅವರು ಸಮಾಜದ ಕಟ್ಟಡ ನಿರ್ಮಾಣಕ್ಕೆ ಶಿಲಾನ್ಯಾಸವನ್ನು ಮಾಡಿದ್ದು, ಸ್ವತಃ ಅಂದಿನ ಮಹಾರಾಣಿಯವರು ಅಧ್ಯಕ್ಷತೆ ವಹಿಸಿದ್ದರು. ಸಂಬಂಧಿಸಿದ ಶಿಲಾನ್ಯಾಸ ಇಂದಿಗೂ ಸಮಾಜದ ಕಟ್ಟಡದಲ್ಲಿ ಸಾಕ್ಷಿಯಾಗಿದೆ. ಕೆಂಪು ಚೆಲುವಾಜಮ್ಮಣ್ಣಿಯವರ ಮಹಿಳಾ ಕಟ್ಟಡ ನಿರ್ಮಿಸಲು 1938ರಲ್ಲಿ ಕಾಮಗಾರಿ ಆರಂಭವಾಗಿ ಒಂದೇ ವರ್ಷದಲ್ಲಿ ಪೂರ್ಣಗೊಂಡಿತು. ಸಮಾಜದ ಅಧ್ಯಕ್ಷರಾಗಿದ್ದ ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದ ಟಿ ರಾಮಯ್ಯನವರ ಪತ್ನಿ ನಾಗಮ್ಮ ರಾಮಯ್ಯನವರು 25ನೇ ಸೆಪ್ಟೆಂಬರ್ 1939ರಂದು ಉದ್ಘಾಟಿಸಿದ್ದು, ಸಂಬಂಧಿಸಿದ ಫಲಕ ಇಂದಿಗೂ ಸಮಾಜದ ಕಟ್ಟಡದಲ್ಲಿದೆ. ಹಾಸನ ನಗರದ ಅಂದಿನ ಪುರಸಭೆಯ ಅಧ್ಯಕ್ಷರಾಗಿದ್ದ CS ಕೃಷ್ಣಪ್ಪನವರ ಮನವಿಯ ಮೇರೆಗೆ ಹಾಸನ ನಗರ ಉತ್ತರ ಬಡಾವಣೆಯ ಬಳಕೆದಾರರ ಸಹಕಾರ ಸಂಘಕ್ಕೆ ಪಡಿತರ ವಿತರಣಾ ಕೇಂದ್ರಕ್ಕೆ ಮತ್ತು ನಂತರದಲ್ಲಿ ದೂರದರ್ಶನ ಮರುಪ್ರಸಾರ ಕೇಂದ್ರಕ್ಕೆ ಬಾಡಿಗೆಗೆ ಕಟ್ಟಡ ನೀಡಲಾಗಿದ್ದು, ಮಹಿಳೆಯರ ಚಟುವಟಿಕೆಗೆ ಗ್ರಹಣ ಹಿಡಿದಂತಾಯಿತು. ಸ್ವಂತ ಕಟ್ಟಡವಿಲ್ಲದೆ ಕುಂಟುತ್ತಾ ಎಡಗುತ್ತಾ ಸಾಗಿದ್ದ ಸಮಾಜದ ಅಂದಿನ ಅಧ್ಯಕ್ಷರಾಗಿದ್ದ HR ಮಹಾಲಕ್ಷ್ಮಿ ಅಮ್ಮನವರು 2005ರಲ್ಲಿ ಉಪಾಧ್ಯಕ್ಷರಾಗಿದ್ದ ಜಯಲಕ್ಷ್ಮಿ ಮುನಿವೆಂಕಟೇಗೌಡ ಅವರಿಗೆ ಅಧಿಕಾರ ಹಸ್ತಾಂತರಿಸಿದ್ದರು. ಒಳ್ಳೊಳ್ಳೆ ಕೆಲಸ ಮಾಡಬೇಕಂತ ಭಾಳ ಆಸೆಯಾಗಿದ್ದೀವಿ. ಅದನ್ನು ಮಾಡೇ ಮಾಡ್ತೀವಿ. ಸಹಕಾರ ಇದೆ ಎಲ್ಲರದ್ದು. ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲರದ್ದು ಸಹಕಾರ ಇದೆ. ರಾಜಕೀಯ ವ್ಯಕ್ತಿಗಳ ಸಹಕಾರ ಇದೆ. ಬುದ್ಧಿವಂತರುಗಳು, ವೆಲ್ ಟು ಡು ಫ್ಯಾಮಿಲಿಯವರು ಎಲ್ಲರೂ ಸಹಕಾರ ಕೊಡ್ತಾರೆ. ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಮುಂದಿನ ಪೀಳಿಗೆಗೆ ನಾವು ಬುನಾದಿ ಹಾಕಿದ್ದೀವಿ ಅಂತ ಹೇಳ್ತಾ, ಅದರಲ್ಲಿ ಸಕ್ರಿಯರಾಗಿದ್ದವರು 5 ಮಂದಿ, ಅಂದರೆ ರಾಧಾಕೃಷ್ಣಮೂರ್ತಿ, ವಿಜಯ ವೆಂಕಟೇಶಮೂರ್ತಿ, ಲೋಲಾಕ್ಷಿ ಮತ್ತು ಲೀಲಾವತಿ. ಅಟೆಸ್ಟೆಡ್ ಕಾಫಿ ಬೈಲಾ ಹೊರತುಪಡಿಸಿ ಏನೇನು ದಾಖಲೆ ಮತ್ತು ಅಧಿಕೃತವಾಗಿ ಗುರುತಿಸುವಂತಹ ಸದಸ್ಯರೇ ಇಲ್ಲದ ಪರಿಸ್ಥಿತಿಯಲ್ಲಿ ಮಹಾರಾಣಿಯವರ ಸದಾಶಯದ ಕೆಂಪು ಚೆಲುವಾಜಮ್ಮಣ್ಣಿ ಅವರ ಮಹಿಳಾ ಸಮಾಜಕ್ಕೆ ಒಂದು ಭದ್ರ ಬುನಾದಿ ಹಾಕಿರುವ ಹೆಮ್ಮೆ ಇವರದ್ದಾಗಿದೆ. ಪ್ರಸ್ತುತ 150 ಜನ ಸದಸ್ಯರನ್ನು ನೋಂದಾಯಿಸಲಾಗಿದೆ. ಹಾಸನ ನಗರಸಭೆಯಿಂದ 42 ವರ್ಷದ ದಾಖಲೆ ಮತ್ತು ಈ ಖಾತೆಯನ್ನ ಅಧ್ಯಕ್ಷರಾದ ಜಯಲಕ್ಷ್ಮಿ ಮುನಿವೆಂಕಟೇಗೌಡ ಹಾಗೂ ಕಾರ್ಯದರ್ಶಿ ಲೀಲಾವತಿಯವರು ಮಾಡಿಸಿದ್ದರೆ, ಅಠಾರ ಕಚೇರಿಯಿಂದ 1938ರಿಂದ 2023 ಅಂದರೆ 85 ವರ್ಷದ ಮಾಲೀಕತ್ವದ ದಾಖಲೆಯನ್ನ ಈಗಿನ ಹಾಲಿ ಅಧ್ಯಕ್ಷರ ಮಗನಾದ ವಾಸ್ತುಶಿಲ್ಪಿ ಶ್ರೀ ಶರತ್ ಚಂದ್ರ ಹಾಗೂ ವಕೀಲೆ ಸುಮಾ ಅವರ ಶ್ರಮದಿಂದ ಸಂಗ್ರಹಿಸಿದ್ದಾರೆ. ಅಧ್ಯಕ್ಷೆ ಜಯಲಕ್ಷ್ಮಿ ಮುನಿವೆಂಕಟೇಗೌಡ ಹಾಗೂ ಕಾರ್ಯದರ್ಶಿ ಲೀಲಾವತಿ ಸೇರಿ ಅಧಿಕೃತವಾಗಿ ನೋಂದಣಿ ಮಾಡಿಸಿದ್ದಾರೆ. 16 ಅಡೆತಡೆಗಳ ಮಧ್ಯೆಯೇ 100 ಹೆಣ್ಣು ಮಕ್ಕಳಿಗೆ ಸಮಿತಿಯ ಮಿತಿಯಲ್ಲಿ ನೆರವು ಒದಗಿಸಿದ್ದಾರೆ. ಇದರಲ್ಲಿ ಕ್ರೀಡಾ ಚಟುವಟಿಕೆ, ಆರ್ಥಿಕ ಸ್ವಾವಲಂಬನೆಗೆ ಪೂರಕವಾಗಿ ಟೈಲರಿಂಗ್, ನಿಟ್ಟಿಂಗ್ ತರಬೇತಿ, ಕರಕುಶಲ ವಸ್ತುಗಳ ತರಬೇತಿ, ಹೆಣ್ಣು ಮಕ್ಕಳಿಗೆ ಕಂಡೆನ್ಸ್ ಕೋರ್ಸ್ ತರಗತಿ, ಸುಗಮ ಸಂಗೀತ,
ಜನಪದ ಗೀತೆಗಳ ಕಲಿಕೆ, ಮಹಿಳೆಯರಿಗೆ ಕಮ್ಮಟ, ಲೈಂಗಿಕ ಅಲ್ಪಸಂಖ್ಯಾತರಿಗೆ ನೆರವು, ನಾಟಕೋತ್ಸವ, ಕಮ್ಮಟ, ಮಹಿಳೆಯರ ಮುಟ್ಟು ನಿಲ್ಲುವಿಕೆ, ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಅರಿವು ಶಿಬಿರ, ಮೂಳೆ ಸವೆತ, ನುರಿತ ತಜ್ಞರಿಂದ ತಪಾಸಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮತ್ತಿತರ ಹಲವು 10 ಕಾರ್ಯಕ್ರಮಗಳನ್ನು ಇದರ ಮಿತಿಯಲ್ಲಿ ಮಾಡಿದ್ದಾರೆ. ಸುಮಾರು 6 ಕೋಟಿಗೂ ಮಿಗಿಲಾಗಿ ಆಸ್ತಿ ಮಾಡಿದ್ದಾರೆ. ವಾಣಿಜ್ಯ ಮಳಿಗೆ ನಿರ್ಮಿಸಿದ್ದು ಸಮಾಜಕ್ಕೆ ನಿರಂತರ ಆದಾಯ ಬರುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಹಣಕಾಸು ವಹಿವಾಟು ಪ್ರತಿಯೊಂದು ಬ್ಯಾಂಕ್ ಮೂಲಕವೇ ಮಾಡುವ ನಿಯಮ ರೂಢಿಸಿಕೊಂಡಿದ್ದಾರೆ. ನಗರಸಭೆಗೆ ಕಂದಾಯ ಕಟ್ಟಿ ಪ್ರಸ್ತುತ GST ತೆರಿಗೆ ಬಾಕಿ ಇಲ್ಲದಂತೆ ಮಾಡಿದ್ದಾರೆ. ಕರೋನಾ ಸಂದರ್ಭ, ಪ್ರಾಕೃತಿಕ ವಿಕೋಪ, ಪ್ರತಿಭಾವಂತರಿಗೆ ಆರ್ಥಿಕ ನೆರವು, ಲೈಂಗಿಕ ಅಲ್ಪಸಂಖ್ಯಾತರಿಗೆ ನೆರವು ಮೊದಲಾದವುಗಳಿಗೆ ಸ್ಪಂದಿಸಿದ್ದಾರೆ. 2014ರಲ್ಲಿ ಮಾರ್ಚ್ 2ರಂದು ಸಮಾಜದ ಅಮೃತ ಮಹೋತ್ಸವ ಆಚರಿಸಿದ್ದು, ಇದರ ಸವಿನೆನಪಿಗಾಗಿ ಅಮೃತ ಸಿಂಚನ ಸ್ಮರಣ ಸಂಚಿಕೆಯನ್ನು ಹೊರತರಲಾಗಿದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ಪುರಂದರದಾಸರ ಪಿಳ್ಳಾರಿ ಗೀತೆಯಂತೆ ಇವರಿಗೆ ಯಾವುದೇ ಸಾಲವನ್ನೂ ಮಾಡದೆ, ಯಾರಿಂದಲೂ ವಂತಿಕೆಯನ್ನು ಸ್ವೀಕರಿಸದೆ ಸಮಾಜವನ್ನು ಉನ್ನತಿಯ ಮಾರ್ಗದತ್ತ ಕೊಂಡೊಯ್ದಿದ್ದು ಆಡಳಿತ ಮಂಡಳಿಯ ನಿರ್ದೇಶಕರ ಮತ್ತು ಸಮಾಜದ ಸದಸ್ಯರ ಸಹಕಾರ ಅವಿಸ್ಮರಣೀಯ. ಸ್ವಾತಂತ್ರ್ಯೋತ್ತರ ಭಾರತದ ಪ್ರಪ್ರಥಮ ಮಹಿಳಾ ಸಚಿವರಾಗಿದ್ದ ಯಶೋಧರಮ್ಮ ದಾಸಪ್ಪ ಅವರು ಈ ಮಹಿಳಾ ಸಮಾಜದಲ್ಲಿ ಸದಸ್ಯರಾಗಿದ್ದರು. ಹಾಗೂ ವಿಧಾನಸಭಾ ಅಧ್ಯಕ್ಷರಾಗಿದ್ದ ಆರ್ ನಾಗರತ್ನಮ್ಮ ಕೂಡ ನಮ್ಮ ಜಿಲ್ಲೆಯವರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಸಮಾಜದ ಕಟ್ಟುಪಾಡುಗಳಿಂದ ಮಹಿಳೆಯ ಪಾಲ್ಗೊಳ್ಳುವಿಕೆ ವಿರಳಾತಿ ವಿರಳ ಎಂಬ ಸಾಮಾಜಿಕ ನ್ಯಾಯದಡಿ ಸಿಲುಕಿದ್ದ ಸಮಾಜವನ್ನು ಮುನ್ನಡೆಸಲು ನಮಗೆ ನಮ್ಮ ಮಹಾರಾಣಿಯವರಾದ ನಮ್ಮ ಮೈಸೂರು ಮಹಾ ಸಂಸ್ಥಾನದ ಹಿರಿಮೆಯೂ ಆಗಿರುವ ಗೌರವಾನ್ವಿತ ಪೂಜ್ಯ ಶ್ರೀಮತಿ ಕೆಂಪು ಚೆಲುವಾಜಮ್ಮಣ್ಣಿಯವರು ಅವರ ಚಿಂತನೆ ಮಾನವೀಯತೆ ನಮಗೆ ದಾರಿದೀಪ ಮತ್ತು ಮಾರ್ಗದರ್ಶನ ಆಗಿದ್ದು ಎಂದು ನೆನಪಿಸಿಕೊಳ್ಳುತ್ತಾರೆ. ಪ್ರಸ್ತುತ ನಾವು ಸಮಾಜದ ವತಿಯಿಂದ ಮಹಿಳೆಯರ ಶ್ರೇಯೋಭಿವೃದ್ಧಿ, ಮಾರ್ಗದರ್ಶನ, ಆರ್ಥಿಕ ಸಬಲತೆ ಮತ್ತು ಆರೋಗ್ಯಪೂರ್ಣ ಸಮಾಜಕ್ಕಾಗಿ, ಮಹಿಳೆಯರ ಕಾರ್ಯಕ್ರಮಕ್ಕಾಗಿ, ಆರ್ಥಿಕ ಸ್ವಾವಲಂಬನೆಗಾಗಿ ನೂತನವಾಗಿ ಸಮುದಾಯ ಭವನ ನಿರ್ಮಿಸಿದ್ದು, ಅದರ ಉದ್ಘಾಟನೆಯನ್ನು ನಮ್ಮೆಲ್ಲರ ಪ್ರೀತಿಯ ಮೈಸೂರು ಮಹಾರಾಜರ ವಂಶಸ್ಥರು ಲೋಕಾರ್ಪಣೆ ಮಾಡಬೇಕೆಂಬ ಆಶಯವನ್ನು ಹೊಂದಿದ್ದು, ವಿನಯಪೂರ್ವಕವಾಗಿ ಅವರಿಗೆ ಮನವಿ ಮಾಡಿ ಅವರ ಒಪ್ಪಿಗೆಗೆ ಕಾಯುತ್ತಿದ್ದೇವೆ ಎಂದು ಇದರ ಅಧ್ಯಕ್ಷೆ ಮತ್ತು ಕಾರ್ಯದರ್ಶಿ ಅವರು ನಮ್ಮ ವಿಶ್ವಪಥ ಬಳಗದೊಂದಿಗೆ ಮಾಹಿತಿ ಹಂಚಿಕೊಂಡರು. ವೀಕ್ಷಕರೇ ನಮಸ್ಕಾರ. ನಾವೀಗ ಕೆಂಪು ಚೆಲುವರಾಜಮ್ಮಣ್ಣಿಯವರ ಮಹಿಳಾ ಸಮಾಜದ ಒಂದು ಅಧ್ಯಕ್ಷರಾದಂತಹ ಜಯಲಕ್ಷ್ಮಿ ಮುನಿವೆಂಕಟೇಗೌಡರು ಹಾಗೂ ಅದರ ಸೆಕ್ರೆಟರಿಯಾದ ಕಾರ್ಯದರ್ಶಿಯಾದ ಲೀಲಾವತಿಯವರು ನಮ್ಮ ಜೊತೆಗಿದ್ದಾರೆ. ಈ ಮಹಿಳಾ ಸಮಾಜ ಯಾವ ರೀತಿ ಆಯಿತು, ಅಸ್ತಿತ್ವಕ್ಕೆ ಬಂತು, ಏನೇನು ಕಾರ್ಯಚಟುವಟಿಕೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದು ಸಂಪೂರ್ಣವಾದ ವಿವರ ನಾವು ಪಡೆಯೋಕ್ಕೆ ಬಂದಿದ್ದೀವಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಮೇಡಮ್, ಈ ಕೆಂಪು ಚೆಲುವರಾಜಮ್ಮಣ್ಣಿಯವರ ಮಹಿಳಾ ಸಮಾಜ ತುಂಬ ಫೇಮಸ್ ಆಗಿ ಹೆಸರುವಾಸಿಯಾಗಿದೆ ಹಾಸನ ನಗರದಲ್ಲಿ. ಇದರ ಕಾರ್ಯವ್ಯಾಪ್ತಿ ಏನೇನು ಚಟುವಟಿಕೆ ಮಾಡ್ತಾಯಿದ್ದೀರಾ, ಅದ್ರ ಬಗ್ಗೆ ಒಂದು ವಿವರಣೆ ಕೊಡ್ತೀರಾ ಮೇಡಮ್? ಖಂಡಿತ ಕೊಡ್ತೀವಿ. ಹಾಸನ ನಗರದ ಹೃದಯ ಭಾಗದಲ್ಲಿರುವಂತಹ ಶ್ರೀ ಕೆಂಪು ಚೆಲುವರಾಜಮ್ಮಣ್ಣಿ ಮಹಿಳಾ ಸಮಾಜದ ವತಿಯಿಂದ ಈ ವಿಶ್ವಪಥ ಟಿವಿಯ ಎಲ್ಲ ಸಂಸ್ಥಾಪಕರು ಮತ್ತು ಅದರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮಸ್ಕಾರಗಳು ಮತ್ತು ನಿಮಗೆ ಹಾರ್ದಿಕ ಸುಸ್ವಾಗತ ಸರ್. ಸಮಾಜದ ಬೆಳವಣಿಗೆಗೆ ಅಡ್ಡಗಾಲಾಗಿತ್ತು. ಯಾವುದೇ ಸಂದರ್ಭದಲ್ಲೂ ಈ 2011ನೇ ಇಸವಿಯವರೆಗೂ ಸುಮಾರು 11 ಜನ ಕಾರ್ಯಕಾರಿ ಸಮಿತಿಯವರನ್ನು ನಾವು ಸೇರ್ಸೋಕ್ಕೆ ಆಗದಲ್ಲೇ ಕಷ್ಟಪಟ್ಟಿದ್ದಾರೆ. ಅದೆಲ್ಲ ಒಂದು ಸಣ್ಣದೊಂದು 100 ಪೇಜಿನ ಎಕ್ಸಸೈಸಲ್ಲಿ ಬರೆದಿಟ್ಟಿದ್ರು. ಅದೊಂದು 400 ಪೇಜಿನ ಎಕ್ಸಸೈಸು, ಒಂದು ಅಟೆಸ್ಟೆಡ್ ಬೈಲ, ಅದು ಮಾತ್ರ ನನಗೆ ಸಿಕ್ಕಿತ್ತು. ಆದರೆ ಅದರ ಜೊತೆಗೆ 10 ಲಕ್ಷ ರೂಪಾಯಿ ಒಂದು ಮೂಲಧನ ನಮ್ಮ ಬ್ಯಾಂಕಲ್ಲಿತ್ತು. ಮತ್ತು ಪ್ರತಿ ವರ್ಷ ಅದನ್ನು ಆಡಿಟ್ ಮಾಡಿಸಿದ್ರು. 2005ರಲ್ಲಿ ನಮ್ಮ ನೂತನ ಅಧ್ಯಕ್ಷರಾಗಿ ಜಯಲಕ್ಷ್ಮಿ ಮುನಿವೆಂಕಟೇಗೌಡರು ಅಧಿಕಾರ ವಹಿಸ್ಕೊಂಡ್ರು. ಆ ನಂತರ ನಾವು ಸತತ ಪ್ರಯತ್ನದ ನಂತರ 2011ರಲ್ಲಿ ಒಂದು ಕಾರ್ಯಕಾರಿ ಸಮಿತಿಯನ್ನು ರಚಿಸ್ಕೊಂಡ್ವಿ. ಅದರಲ್ಲೂ ಎಲ್ಲರೂ ಸದಸ್ಯರೇ ಆಗಿರಲಿಲ್ಲ. ಹಿಡ್ಕೊಂಡು ಬಂದು ಅವ್ರನ್ನ ಕೂರಿಸಿ 6 ಜನರಲ್ ಬಾಡಿ ಕರೆದು ಅದನ್ನು ಒಂದು ಅಸ್ತಿತ್ವವನ್ನು ಉಳಿಸಿದ್ವಿ.
ಎಲ್ಲ 16 ಜನ ಸರ್ಕಾರಿ ಅಧಿಕಾರಿಗಳ ಹೆಂಡತಿಯರು, ಇನ್ನೂ ಒಂದು 10 ಜನ ಊರಿನ ಪ್ರಮುಖರು, ಮತ್ತು ಇನ್ನೊಂದು ಸರಿಯಾಗಿ ಇದ್ದಿದ್ದವರು 6 ಜನ ಇದ್ದಿದ್ದು. ಒಂದು ಜಯಲಕ್ಷ್ಮಿ ಮುನ್ವೆಂಕಟೇಗೌಡರು, ರಾಧಾಕೃಷ್ಣಮೂರ್ತಿ ಅಂತ ಅವರು, ನಾನು ಲೀಲಾವತಿ, ಆಮೇಲೆ ವಿಜಯ ವೆಂಕಟೇಶ್ ಮೂರ್ತಿಯವರು ಮತ್ತು ಲೋಲಾಕ್ಷಿಯವರು. ನಾವು ಇಷ್ಟೇ ಜನ ಇದ್ದಿದ್ದು. ಇನ್ಯಾರೂ ಬರ್ತಾನೆ ಇರಲಿಲ್ಲ. ಆದರೆ 2011ರಲ್ಲಿ ಇದಕ್ಕೊಂದು ಅಸ್ತಿತ್ವ ತಂದುಕೊಟ್ವಿ. ಅವತ್ತಿನಿಂದ ಇವತ್ತವರೆಗೂ ನಡ್ಕೊಂಡು ಬಂದಿದೆ. ಸಮುದಾಯ ಭವನ ಒಂದು ಡೈಮೆನ್ಷನ್ ಎಷ್ಟು ಮೇಡಮ್? ಅದು 120. 120 ಅಲ್ಲ, ಕೆಳಗಡೆ 60, ಮೇಲೆ 25. ಮೇಲೆ 25 ಅಂದರೆ 65, 25 ಬರುತ್ತೆ. ಅಂದರೆ ಅದರ ವಿಸ್ತೀರ್ಣ, ಟೋಟಲ್ ವಿಸ್ತೀರ್ಣ ಅಲ್ಲೆಲ್ಲ ಈ ಸಮುದಾಯ ಭವನದ್ದು. ಅದೇ ಎಷ್ಟು ಫ್ಲೋರ್ ಬರುತ್ತೆ ಮೇಡಮ್ ಅದು? ಎರಡೇ ಫ್ಲೋರ್. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್. ಅದನ್ನು ಏನಾದ್ರು ಮುಂದೆ ಮತ್ತೆ ಬಾಡಿಗೆ ಕೊಡೋಕ್ಕೆ ಏನಾದ್ರು ಮಾಡ್ತಾ ಈಗ ಇದ್ದೀರಾ? ಸ್ವಲ್ಪ ಹೆಣ್ಮಕ್ಳಿಗೆ ಮೇಲೆ ಕಾಲೇಜ್ ಮಾಡ್ಕೊಳ್ತೀವಿ ಅಂತ ಬಂದಿದ್ರೆ, ಯಾಕಂದರೆ ಸ್ವಲ್ಪ ದೊಡ್ಡದೇ ಆಗಿದೆ ಅಂತ ನಮ್ಗೆ ಅಷ್ಟೊಂದು ಯೂಸ್ ಆಗೋದಿಲ್ಲ. ಜೊತೆಗೆ ಸಮಾಜಕ್ಕೂ ಸ್ವಲ್ಪ ಇನ್ಕಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಾಮರ್ಸ್ ಕಾಲೇಜು ಕೊಟ್ಟಿದ್ದೀವಿ. ಈ ಕಡೆ ಒಂದು 30 ಅಂಗಡಿನ ಕಾಲೇಜ್ ರೂಪದಲ್ಲಿ ಮಾಡಿ, ಯಾಕಂದರೆ ಫಸ್ಟು ನಮಗೇನು ಇನ್ಕಮ್ ಇಲ್ದಿರೋ ಟೈಮಲ್ಲಿ ಅವ್ರು ಬಂದಾಗ ನಮ್ಗೆ ಭಾಳ ಸಹಾಯ ಆಯಿತು. ಒಂದೇ ಸಲ ಅವ್ರು 60 ಲಕ್ಷ ಅಡ್ವಾನ್ಸ್ ಕೊಟ್ಟರು. ಆ 60 ಲಕ್ಷ ಬಳಸ್ಕೊಂಡು ನಾವು ಅಂಗಡಿ ಮಾಡಿದ್ವಿ, ಕಮರ್ಷಿಯಲ್ ಇದು ಮಾಡಿದ್ವಿ. ಅದ್ರಲ್ಲಿ ಬರೋ ಬಾಡಿಗೆ ತೊಗೊಂಡು ಸಮುದಾಯ ಭವನ ಕಟ್ಟಿದ್ವಿ. ಅದು ಕೆಳಗಡೆ ಪೂರ್ತಿ ಒಂದು ಹಾಲ್ ಮಾಡಿದ್ದೀವಿ. ಏನಾದರೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅದು ಸಂಪೂರ್ಣ ಮುಗ್ದಿದೆ ಮೇಡಮ್? ಮುಗ್ದಿದೆ ಅಂದರೆ ಓಪನ್ ಆಗಿದೆಯಾ? ಇನ್ನೂ ಆಗಿಲ್ಲ. ಅದಕ್ಕೆ ಮಹಾರಾಣಿಯವ್ರು ಕರಿಬೇಕು ಅಂತೇಳಿ ಇವರೆಲ್ಲ ತುಂಬ ಇಷ್ಟಪಡ್ತಾ ಇರೋದು. ನಾವು ಮಹಾರಾಣಿಗೆ ಈಗಿನ ಯುವರಾಜರು ಇದ್ದಾರಲ್ಲ ಅವರು, ಅಲ್ಲ ಪ್ರಮೋದ ದೇವಿ ಅವ್ರನ್ನ ಕರೆಯೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ವಿಧವೆಯರಿಗೆ, ಅಬಲೆಯರಿಗೆ, ಸಣ್ಣ ಹೆಣ್ಮಕ್ಳಿಗೆ, ನಿರುದ್ಯೋಗ ಹೆಣ್ಮಕ್ಳಿಗೆ ಇಂಥವ್ರಿಗೆಲ್ಲ ಸಹಾಯ ಆಗಲಿ ಅಂದ್ಬಿಟ್ಟು ಮಹಾರಾಣಿಯವರು ಅವರು ನಂಜಮ್ಮನವ್ರು ತೊಗೊಂಡಿರೋದು. ನಾನು ಈ ಊರಿಗೆ ಬಂದು ಹೊಸದಲ್ಲಿ ನಾನು ಅವ್ರು ನೋಡಿದ್ದೆ. ಎಷ್ಟು ಕೆಂಪಿಗೆ ಅಲ್ಲೊಂದು ಸಣ್ಣ ಮನೆಯಲ್ಲಿ ಟೈಲರಿಂಗೆಲ್ಲ ಹೇಳ್ಕೊಡ್ತಾಯಿದ್ರು, ಯಾರು ನಂಜಮ್ಮನವರು. ಆಮೇಲೆ ಸ್ವಲ್ಪ ಪಾಪ ಅವ್ರು ಅಲ್ಲಿ ಇಲ್ಲಿ ಕಾಣಿಕೆ ತೊಗೊಂಡು ಇಲ್ಲೊಂದು ಕಟ್ಟಡ ಕಟ್ಟಿದ್ದಾರೆ. ಇಲ್ಲೂ ಇದ್ದು ಹಳೆ ಕಟ್ಟಡ. ಅದು ಅಷ್ಟಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಆರ್ಥಿಕವಾಗಿ ನಾವು ಏನು ತುಂಬ ಮುಗ್ಗಟ್ಟಲ್ಲಿದ್ರೆ ಏನು ಮಾಡೋಕ್ಕಾಗಲ್ವಲ್ಲ. ಹೌದೌದು. ಹಾಗಾಗಿ ಸ್ವಲ್ಪ ಬೆಳೆಸ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ದೊಡ್ಡ ಬಿಲ್ಡಿಂಗಲ್ಲಿ ಎಲ್ಲ ಕಾರ್ಯಕ್ರಮಗಳು ಮತ್ತು ಕ್ಲಾಸಸ್ ಇವೆಲ್ಲ ಅದೇ ಈಗ ನೀವು ಕಾರ್ಯಕ್ರಮದ ಒಂದು ವಿವರಣೆ ಕೊಟ್ರಿ. ಈಗ ಲೈಂಗಿಕ ಅಲ್ಪಸಂಖ್ಯಾತರಿಗೂ ದೌರ್ಜನ್ಯ ಅದ್ರ ಬಗ್ಗೆ ಹೋರಾಟ ಮಾಡಿದ್ದೀರಾ. ಆಮೇಲೆ ಮಹಿಳೆಯರಿಗೆ ನೀವು ಹೇಳ್ದಂಗೆ ಕೆಲವು ಟೈಲರಿಂಗ್ ಹೇಳ್ಕೊಡೋದು, ಸ್ವಾವಲಂಬಿ ಬದುಕು. ಇನ್ನು ಮುಂದಿನ ನಿಮ್ಮ ಯೋಜನೆ ಇನ್ನೂ ಏನೇನಿದೆ ಮೇಡಮ್ ಅದ್ರ ಬಗ್ಗೆ? ನನ್ನ ಮನಸ್ಸಿನಲ್ಲಿ ಇರೋದಾದರೆ, ನಾನು ಸಮಾಜಕ್ಕೆ ನಾನು ಯಾವಾಗ ಪ್ರೆಸಿಡೆಂಟ್ ಆದನೋ ಆಗಲೇ ನನ್ನ ಮನಸ್ಸಿನಲ್ಲಿದ್ದು ಇದನ್ನು ಚೆನ್ನಾಗಿ ದೊಡ್ಡದಾಗಿ ಬೆಳೆಸಬೇಕು. ಇದನ್ನು ಮತ್ತೆ ಎಲ್ಲ ತಾಲೂಕುವಾರು ಅದನ್ನು ಎಲ್ಲ ಮಹಿಳೆಯರಿಗೂ ಒಂದು ಇದನ್ನು ಒಂದು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ. ಇದ್ರ ಬಗ್ಗೆ ಎಲ್ಲನೂ ಅವರಿಗೆ ತಿಳುವಳಿಕೆ ಕೊಟ್ಟು ಮಹಿಳೆಯರಿಗೆ ಯಾವ ರೀತಿ ನಾವು ಸಹಾಯ ಮಾಡ್ಬೋದು ಆ ಥರ ಎಲ್ಲ ಮಾಡ್ಬೋದು. ನಮ್ದು ಇಲ್ಲಿ ಚೆನ್ನಾಗಿ ಇನ್ಕಮ್ ಇದ್ದರೆ ಆ ಸಣ್ಣ ಸಂಘ ಸಂಸ್ಥೆಗಳಿಗೂ ನಾವು ಸಹಾಯ ಮಾಡ್ತಾ ಹೋಗ್ಬೋದು. ಜೊತೆಗೆ ಕೆಲವು ಹಳ್ಳಿಗಳಲ್ಲಿ ಸ್ಕೂಲ್ಗಳು ಮತ್ತು ಇದೆಲ್ಲ ಇರ್ತಾವಲ್ಲ, ಅಂಥವಕ್ಕೆಲ್ಲ ನಮ್ಮ ಅಂಗನವಾಡಿಗಳು ಮಕ್ಕಳಿಗೆ, ಮಹಿಳೆಯರಿಗೆ ಅದನ್ನು ನಮ್ಮ ಸಮಾಜದಿಂದ ಏನೋ ಸಹಾಯ ಮಾಡ್ಬೋದು ನಾನು ಅನಿಸ್ತೀನಿ. ಚೆಲುವರಾಜಮ್ಮಣ್ಣಿಯವರ ಒಂದು ಮಹಿಳಾ ಸಮಾಜ ತುಂಬ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಅಬಲೆಯರಿಗೆ ಮತ್ತು ಅಶಕ್ತರಿಗೆ, ವಿಧವೆಯರಿಗೆ ಇದಕ್ಕೆಲ್ಲ ಸಹಾಯ ಮಾಡಿಕೊಂಡು ತುಂಬ ಹೆಸರುವಾಸಿ ಆದಂಥ ಕೆಲಸ ಮಾಡ್ತಾಯಿದೆ. ಏನೇ ಆಗಲಿ, ಸಹಕಾರ ಸಂಘ ಸಂಸ್ಥೆಗಳು, ಸೇವಾ ಸಮಾಜಗಳು ಒದಗಿಸಿಕೊಟ್ಟಿರುವ ಅನುಕೂಲಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಇಡೀ ಸ್ತ್ರೀ ಸಮೂಹ ಮುನ್ನಡೆಯಬೇಕಾಗಿದೆ. ಆದರೆ ಇದುವರೆಗೂ ಅಜ್ಞಾನದಿಂದ, ಮೂಢನಂಬಿಕೆಗಳಿಂದ, ಈ ಎಲ್ಲ ಅವಕಾಶಗಳಿಂದ ಅನೇಕ ಸ್ತ್ರೀಯರು ವಂಚಿತರಾಗಿರುವ ಸ್ತ್ರೀಯರ ಸುಪ್ತ ಚೇತನವನ್ನು ಸರ್ವತೋಮುಖವಾಗಿ ಬೆಳೆಯಲು ಈ ಮಹಿಳಾ ಸಮಾಜ ಅವಕಾಶ ಮಾಡಿಕೊಡುತ್ತಿದೆ. ಒಟ್ಟಿನಲ್ಲಿ ಈ ಮಹಿಳಾ ಸಮಾಜವು ಕೆಂಪು ಚೆಲುವಾಜಮ್ಮಣ್ಣಿಯವರ ಹೆಸರನ್ನೂ ಉಳಿಸಿಕೊಂಡು ಸ್ತ್ರೀಯರ ವ್ಯಕ್ತಿತ್ವ ಹಾಗೂ ಉನ್ನತಿಗಾಗಿ ಸಂಪೂರ್ಣವಾಗಿ ಶ್ರಮಿಸುತ್ತಿದೆ. ಒಳ್ಳೆಯ ಆದಾಯ ವ್ಯವಸ್ಥೆಯೇನೋ ಬರುತ್ತಾ ಇದೆ. ಮುಂದೆ ಅದರ ಶ್ರೇಯೋಭಿವೃದ್ಧಿಗಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ ಹೇಗೆ ಉಪಯೋಗಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕು. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಲು ಮರೆಯದಿರಿ.